ಈ ಒಂದು ಪೆನ್ ಡ್ರೈವ್ ಇಂದಾಗಿ ಎಷ್ಟೋ ಸಂಸಾರಗಳು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಆಗಿದೆ. ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಇದೇ ರೀತಿ ಮಾಡ್ತಾ ಇದ್ರಾ? ನಿಮ್ಮನ್ನಾಗ್ಲೇ ತೂ ಚಿ ಅನ್ನೋ ರೀತಿನಲ್ಲಿ ಉಗಿದಿಡ್ತಾ ಇದ್ದಾರೆ. ಇದಕ್ಕಿನ್ನ ಅಸಹ್ಯ ಇನ್ಯಾವುದಿಲ್ಲ. ಇವತ್ತು ಗನ್ ಪಾಯಿಂಟ್ ಇಟ್ಟು ರೇಪ್ ಮಾಡ್ತಕ್ಕಂತ ಕೆಲಸ ಪಾರ್ಲಿಮೆಂಟ್ ಸದಸ್ಯ ಮಾಡಿದ್ದಾರೆ ಅಂದ್ರೆ ಸಮಸ್ತ ಹೆಣ್ಣು ಮಕ್ಕಳಿಗೆ ಹಾಸನ ಜಿಲ್ಲೆಯ ಗೌರವಸ್ಥ ಮನೆತನಗಳಿಗೆ ಆದಂತ ಅವಮಾನ. ನಿಮ್ಮದೇ ಮೊಬೈಲ್ ನಲ್ಲಿ ನೀವೇ ವಿಡಿಯೋ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮಾಡಿದಿರಿ, ಬ್ಲಾಕ್ ಮೇಲ್ ಮಾಡಿದಿರಿ. ಈ ಪೆನ್ ಡ್ರೈವ್ ಏನು ಹಾಸನ ಜಿಲ್ಲೆಯ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತಹ ಕಾಮದಾಟದ ಒಂದು ಪೆನ್ ಡ್ರೈವ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪೆನ್ ಡ್ರೈವ್ ಇಂದಾಗಿ ಎಷ್ಟೋ ಸಂಸಾರಗಳು ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಅವರೇ ಪಕ್ಷದ ಮಹಿಳೆಯರಿಗೆ ಇವತ್ತು ನಗ್ನವಾಗಿ ಮಾಡಿ ಇವತ್ತು ಅವರು ಈ ಪೆನ್ ಡ್ರೈವ್ ಮಾಡಿ ಬಿಟ್ಟಿರೋದು ನಿಜವಾಗ್ಲೂ ಸಹ ಬಹಳ ಅವಮಾನವಾದಂತ ವಿಷಯ. ಈ ಹಾಸನ ಜಿಲ್ಲೆಯಲ್ಲಿ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಇವತ್ತು ಸಂಸದರಾಗಿ ಮಾಡಿದ್ಕೆ ಅವಮಾನ ಮಾಡಿದ್ದಾರೆ. ತಕ್ಷಣವೇ ನಾನ್ ಕೇಳ್ಕೊಳ್ಳೋದು, ಕೇಂದ್ರ ಸ್ಪೀಕರ್ ಹಾಗೂ ಚುನಾವಣಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಅವ್ರನ್ನ ಅನರ್ಹ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಹಾಸನ ಜಿಲ್ಲೆಯ ಜನತೆಗೆ ಅವರು ನ್ಯಾಯ ಕೊಟ್ಟಿಲ್ಲ. ಯಾವುದೇ ಹೆಣ್ಮಗಳಿಗೆ ನಮ್ಮ ದೇಶದಲ್ಲಿ ದೇವತೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂತ ಒಂದು ಮಹಿಳೆಗೆ ಇವತ್ತು ಹಾದಿ ಬೀದಿಗಳಲ್ಲಿ ನೋಡಿ ಅವಮಾನ ಮಾಡುವಂತ ಪರಿಸ್ಥಿತಿನ ಉಂಟು ಮಾಡಿರುವಂತಹ ಈ JDS ನ ಸಂಸದರಂತಹ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಈ ಮೂಲಕ ಕೇಳ್ಕೊಳ್ತೀವಿ, ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಇದೇ ರೀತಿ ಮಾಡ್ತಾ ಇದ್ರಾ? ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಆಟದ ವಸ್ತು ಆಗ್ಬಿಟ್ಟಿದ್ಯಾ? ಅವರ ದೇಹ ನೋಡೋದು ಅಷ್ಟು ನಿಮ್ಗೆ ಆಸಕ್ತಿ ಇದೆಯಾ? ಈ ರೀತಿ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು? ಯಾಕೆ ನಿಮ್ಮನ್ನ ಜನತೆ ಗೆಲ್ಲಿಸಿ ಕಳಿಸಿದ್ದು ಅಂತ ಹೇಳಿ ನಿಮಗೆ ಗೊತ್ತಿದ್ಯಾ? ಏನಾದ್ರೂ ಇದೇ ರೀತಿ ಇವ್ರನ್ನೇನಾದ್ರು ಸಂಸದ ಸ್ಥಾನದಲ್ಲಿ ಮುಂದುವರಿಸಕ್ಕೆ ಏನಾದ್ರು ಹೋದ್ರೆ ಮನೇಲಿ ಕೂತ್ರೆ ಹೆಣ್ಮಕ್ಳು ಸಹ ಹೊರ ಬರ್ಬೇಕಾಗುತ್ತೆ. ಇವತ್ತು ನಾನು ಕೆಲವೊಂದು ದೃಶ್ಯಗಳನ್ನ ನೋಡಿದೆ ಪೆನ್ ಡ್ರೈವ್ ಅಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ನನಗೆ ಗೊತ್ತಿರುವಂತ ಅವ್ರ ಪಕ್ಷದ ಕಾರ್ಯಕರ್ತರೆ ಇವತ್ತು ನೋಡಬಾರದ ಸ್ಥಿತಿಯಲ್ಲಿ ನಾವು ನೋಡುವಂತ ಪರಿಸ್ಥಿತಿ ಆಗಿದೆ. ಆ ಹೆಣ್ಮಗಳು ನಿಜವಾಗ್ಲೂ ಧೈರ್ಯವಂತ ಹೆಣ್ಮಕ್ಳು, ಅವರು ಹೋರಾಟಗಾರ್ತಿಯರು, ವಿದ್ಯಾವಂತರು ಸಹ ಅದರಲ್ಲಿ ಇದ್ದಾರೆ. ಅಂತ ಹೆಣ್ಮಕ್ಳಿಗೆ ಯಾವ ರೀತಿಯ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿ ನೀವು ಇಂತಹ ಒಂದೊಂದು ಫೋಟೋ ಅಥವಾ ವಿಡಿಯೋನ ಮಾಡಿದ್ದೀರಾ ಅನ್ನೋದು ನಿಜವಾಗ್ಲೂ ನಾಚಿಕೆಗೇಡಾಗ್ತಾ ಇದೆ. ತಕ್ಷಣ ಇವರನ್ನ ಬಂಧಿಸಬೇಕು. ಈ ದೇಶದಲ್ಲಿ ಕಾನೂನು ಇನ್ನೂ ಗಟ್ಟಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಕಾನೂನು ಮಹಿಳೆಯರಿಗೆ ಸ್ವತಂತ್ರವಾಗಿರಿ ಅಂತ ಹೇಳಿ ಈ ರೀತಿ ಸಿಕ್ಕವರ ಕೈಯಲ್ಲಿ ಕೈಗೊಂಬೆ ಆಗಿ ಲಚ್ಚಗೇಡಿಗಳಾಗಿ ಅಂತ ಅಲ್ಲ. ಇವತ್ತು ಎಲ್ಲಾ ಹೆಣ್ಮಕ್ಳಿಗೂ ಸಹ ಗೌರವ ಸಿಗಬೇಕು ಅಂತ ಹೇಳಿದ್ರೆ ಈ ದೇಶದ ಕಾನೂನು ಗಟ್ಟಿಯಾಗಿದೆ. ಈ ತಕ್ಷಣಕ್ಕೆ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡಲಿ, ಚುನಾವಣಾಧಿಕಾರಿಗಳು ಮಧ್ಯಪ್ರವೇಶ ಮಾಡಲಿ, ಇವರ ಅನರ್ಹತೆನ ಮಾಡಿ ಇವ್ರಿಗೆ ತಕ್ಷಣ ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮಗೆ ನಾವೇ ಮಾತಾಡ್ಕೊಳಕ್ಕೆ ಅವಮಾನತೆ ಆಗಿದೆ. ಈ ಜಿಲ್ಲೆ ಜನ ಈ ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ಈ ಜಿಲ್ಲೆ ಜನನ ತಲೆ ತೆಗಿಸ್ತಕ್ಕಂಥ ಕೆಲಸ ಮಾಡಿದರು ಒಬ್ಬ ಪಾರ್ಲಿಮೆಂಟ್ ಸದಸ್ಯ. ಇವತ್ತು ಆತ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಆಗಿ ಅವರ ಪಕ್ಷದ ಮತ್ತು ಅವ್ರ ಹತ್ರ ಬರ್ತಕ್ಕಂಥ ಮಹಿಳೆಯರನ್ನ, ಕೆಲಸ ಕೇಳ್ಕೊಂಡು ಬರ್ತಕ್ಕಂಥ ಮಹಿಳೆಯರನ್ನ ಈ ರೀತಿ ಮಾನಗೆಟ್ಟ, ಶೀಲ ಕೆಡಿಸ್ತಕ್ಕಂಥ ಎಲ್ಲ ರೀತಿಯ ಹಲ್ಕ ವ್ಯವಹಾರಗಳಿಗೆ ಬಳಸಿರ್ತಕ್ಕಂಥದ್ದು ಈ ಜಿಲ್ಲೆಯ ಒಬ್ಬ MP. ಅವನ ದುರ್ದೈವ ಅನ್ನೋದಕ್ಕಿಂತ ನಮ್ಮೆಲ್ಲರ ದುರ್ದೈವ ಸಂಗತಿ ಅಂದರೂ ತಪ್ಪಾಗಲಾರ್ದು. ಇಂಥವ್ರನ್ನ ಆಯ್ಕೆ ಮಾಡಿದ್ವಲ್ಲ ಅಂತೇಳಿ ಆಯ್ಕೆ ಮಾಡಿದಂಥ ಜನ ಅವಮಾನ ಪಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ. ಜೊತೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪದೇ DK ಶಿವಕುಮಾರ್ ಮೇಲೆ ಆಪಾದನೆಯನ್ನು ಮಾಡ್ತಿದ್ದಾರೆ. ಇವತ್ತು ಯಾರಾದರೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ತನ್ನನ್ನೇ ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರಾ? ತಾನೇ ಸೆಲ್ಫ್ ವಿಡಿಯೋ ಮಾಡ್ಕೊಂಡು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ತನ್ನ ಡ್ರೈವರ್ ಕದ್ದು ಅದನ್ನೆಲ್ಲ ಬಿಟ್ಟು ಇವತ್ತು DK ಶಿವಕುಮಾರ್ ಅವ್ರ ಮೇಲೆ CD ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಎಷ್ಟು ಮಾನ ಮರ್ಯಾದೆ ನಾಚಿಕೆಗೇಡಿನ ಸಂಗತಿ. ಇವರೇ ಜೋಬಳಿಗೆ ಇಟ್ಕೊಂಡು CD ಬಿಡ್ತೀವಿ ಅಂತ ತೋರಿಸಿದ್ರು ಕುಮಾರಸ್ವಾಮಿ ಅವರು. ಇದೇ CD-ನ, ಇದನ್ನೇ ಬಿಟ್ಟಿರೋದು CD-ನ ಇವರು ಕುಮಾರಸ್ವಾಮಿ. ಇವತ್ತು ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗಬೇಕು. ನೀವು 2 ಸತಿ ಮುಖ್ಯಮಂತ್ರಿ ಆಗಿದ್ದವರು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವರು, ರೇವಣ್ಣವ್ರು ಮಂತ್ರಿ ಆಗಿದ್ದವರು. ಈ ಕೂಡಲೇ ಅವನನ್ನು ಎಲ್ಲಿದ್ದಾರೆ ವಿದೇಶದಿಂದ ಕರೆಸಿ SITಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು.
ಇಲ್ಲ ಅಂದ್ರೆ ಈ ರಾಜ್ಯದ ಜನ ನಿಮ್ಮನ್ನಾಗಲೇ ತೂ ಛೀ ಅನ್ನೋ ರೀತಿನಲ್ಲಿ ಉಗಿದಿಡ್ತಾ ಇದ್ದಾರೆ. ಇದಕ್ಕಿನ್ನ ಅಸಹ್ಯ ಇನ್ಯಾವುದಿಲ್ಲ. ಇವತ್ತು 14 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇವತ್ತು ಮಾಧ್ಯಮಗಳಲ್ಲಿ ಆ ಕ್ಷೇತ್ರಗಳ ಬಗ್ಗೆ ಬರಲ್ಲ. ಇವತ್ತು ಬರ್ತಕ್ಕಂಥದ್ದು ಬೆಳಗ್ಗೆ ಎದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳ ಮಾನ ಮರ್ಯಾದೆ ಶೀಲ ಹಾಳು ಮಾಡಿದ್ದಾರೆ ಅನ್ನೋದು ಒಂದೇ ಬರ್ತಾ ಇದೆ. ಇವತ್ತು ನಾವು ನೋಡ್ತಕ್ಕಂಥದ್ದು ಪ್ರತಿದಿನ ಪತ್ರಿಕೆಯಲ್ಲಿ ಇರ್ಬೋದಿಲ್ಲ. ಏನ್ರಿ, ಒಬ್ಬ ಹೆಣ್ಮಕ್ಳು ಹೋದ್ರೆ ಗನ್ ಪಾಯಿಂಟ್ ಇಟ್ಟು ರೇಪ್ ಮಾಡ್ತಕ್ಕಂಥ ಕೆಲಸ ಪಾರ್ಲಿಮೆಂಟ್ ಸದಸ್ಯ ಮಾಡಿದ್ದಾರೆ ಅಂದರೆ ಇದಕ್ಕಿನ್ನ ಅವಮರ್ಯಾದೆ ಏನಿದೆ? ಥೋ, ನಾಚಿಕೆಗೇಡಿನ ಸಂಗತಿ. ಅವ್ರು ಬಂದು ಕೂಡಲೇ SITಗೆ ಅರೆಸ್ಟ್ ಆಗಬೇಕು ಅಂತೇಳಿ ನಾವೆಲ್ಲರ ಒತ್ತಾಯ. ಯಾವುದೇ ದೇಶದಲ್ಲೇ ನಡೆದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿಯನ್ನ ಮಾಡಿದಂಥ ಒಂದು ಘಟನೆ. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಏನು ಸಂಸದಿದ್ದಾರೆ ಅವರನ್ನ ಕೇಂದ್ರದ ಸ್ಪೀಕರ್ ಅವರು ಕೂಡಲೇ ವಜಾ ಮಾಡಬೇಕು. ಕೇಂದ್ರದ ಚುನಾವಣಾ ಆಯೋಗ ಕೂಡಲೇ ಅವರನ್ನ ಅನರ್ಹಗೊಳಿಸಬೇಕು. ಹಣದಿಂದ ಅದರ ರಾಜ್ಯದಲ್ಲಿ ರೇವಣ್ಣವ್ರನ್ನ ಸ್ಪೀಕರ್ ಅವರು ಕೂಡಲೇ ಅನರ್ಹ ಮಾಡಬೇಕು. ರಾಜ್ಯದ ಚುನಾವಣೆ ಆಯೋಗನೂ ಸಹ ಅವ್ರನ್ನ ಕೂಡಲೇ ಅನರ್ಹಗೊಳಿಸಬೇಕು. ಕಾರಣ ಇಷ್ಟೇ, ಈ ಒಂದು ದುಷ್ಕೃತ್ಯ ಏನು ಮಾಡಿದ್ದಾರೆ, ಒಬ್ಬ ಜನಪ್ರತಿನಿಧಿಯಾಗಿ ಅವರ ಮನೆಗೆ ಸಾರ್ವಜನಿಕರು ಯಾವುದೇ ಕೆಲಸಕ್ಕೆ ಹೋದರೆ ಅವರನ್ನು ಗನ್ ಪಾಯಿಂಟ್ ಇಟ್ಟು ಅವ್ರನ್ನ ರೇಪ್ ಮಾಡಿ, ಅವರನ್ನು ಬಲಾತ್ಕಾರ ಮಾಡಿ, ಅವರ ಮಾನಹಾನಿ ಮಾಡಿ, ಅವರು ಎಲ್ಲೂ ಹೇಳದಂತೆ ಅವರನ್ನು ವಿಡಿಯೋ ಮಾಡಿ ಅವನ್ನ ಮಾನಸಿಕವಾಗಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೃತ್ಯ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಇದು ಮೊದಲನೇ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಅದು ಇಷ್ಟಪಡ್ತೀನಿ. ಕೂಡಲೇ ಕುಮಾರಸ್ವಾಮಿ ಅವರು ಫೋಟೋ ಇಲ್ಲ ಅಂತ ಡಿಪೆಂಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಪೆನ್ ಡ್ರೈವ್ ಕಿಂಗು ನೀವು ಅಂತ ನಮಗೆ ಗೊತ್ತು, ಇಡೀ ದೇಶಕ್ಕೆ ನೀವೇ ಹೇಳಿದಿರಿ. ಆದರೆ ಪೆನ್ ಡ್ರೈವ್ ಯಾರು ಬಿಟ್ಟರೆ ಅಂತ ಇನ್ನೊಂದು ಅಪವಾದ ವರ್ಷಕ್ಕೆ ಹೋಗ್ಬಿಡಿ, ಅವರು ಟೆಂಟಲ್ಲಿ ತೋರಿಸಿ ಅಂತ ಹೇಳಕ್ಕೆ ಹೋಗ್ಬಿಡಿ. ನೀವು ಇದನ್ನು ಮುಚ್ಚಾಕಕ್ಕೆ ಹೋಗ್ಬಿಡಿ. ಇದು ಹಾಸನ ಜಿಲ್ಲೆಯ ಸಮಸ್ತ ಹೆಣ್ಣು ಮಕ್ಕಳಿಗೆ, ಹಾಸನ ಜಿಲ್ಲೆಯ ಗೌರವಸ್ಥ ಮನೆತನಗಳಿಗೆ ಆದಂಥ ಅವಮಾನ, ಅವರ ಮಾನವನ್ನು ಬೀದಿಯಲ್ಲೇ ಹರಾಜಾಕಿದಂಥ ಒಂದು ಕೃತ್ಯ ಇದು. ಇದನ್ನು ಯಾವುದೇ ಕಾರಣಕ್ಕೂ ಅದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದನ್ನು ಕೂಡಲೇ ಸಂತ್ರಸ್ತರು ಯಾರಿದ್ದಾರೆ ಅವ್ರನ್ನೆಲ್ಲರಿಗೂ ನ್ಯಾಯ ಸಿಗಬೇಕು. ಈ ಜಿಲ್ಲೆಗೆ ಮಾಡಿದಂಥ ಏನು ಹೆಣ್ಣುಮಕ್ಕಳಿಗೆ ನೀವು ಏನು ಕೃತ್ಯವನ್ನು ಎಸಗಿದ್ದೀರಿ, ಅವರನ್ನು ರೇಪ್ ಮಾಡಿದ್ದೀರಿ, ಅವ್ರನ್ನ ಬಲಾತ್ಕಾರ ಮಾಡಿದ್ದೀರಿ, ಅವರ ಮನೆತನವನ್ನು ಹಾಳು ಮಾಡಿದ್ದೀರಿ, ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ಹೆಚ್ಚಾಗಿ ಕೂಡಲೇ SIT ಅವರು ಕರೆದು ಅವ್ರನ್ನ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಕುಮಾರಸ್ವಾಮಿ ಅವರೇ, ನೀವು ಏನೇ ಆರ್ಭಟ ಮಾಡಿ ಏನೇ ಮಾಡಿದರೂ ಸಹ ನೀವು ಮಾಡಿದಂಥ, ಈ ಸಂಸದರು ಮಾಡಿದಂಥ ಮತ್ತು ಶಾಸಕರು ಮಾಡಿದಂಥ ಕೃತ್ಯ ಇಡೀ ದೇಶದ ಎಲ್ಲ ಜನತೆಯ ಮನದಲ್ಲಿ ಮೊಳಕೆಯಾಗಿದೆ. ನೀವು ಏನೇ ಡಿಪೆಂಡ್ ಮಾಡ್ಕೊಂಡ್ರು ನಡೆಯಲ್ಲ. ಯಾಕೆಂದರೆ ನಿಮ್ಮದೇ ಮೊಬೈಲ್ನಲ್ಲಿ ನೀವೇ ವಿಡಿಯೋ ಮಾಡಿಕೊಂಡು ಹೆಣ್ಮಕ್ಳನ್ನ ಬ್ಲಾಕ್ ಮೇಲ್ ಮಾಡಿದಿರಿ, ಅವ್ರನ್ನ ಬಲಾತ್ಕಾರ ಮಾಡಿದಿರಿ, ಅವ್ರನ್ನ ರೇಪ್ ಮಾಡಿದಿರಿ. ಇಷ್ಟೆಲ್ಲ ಕೃತ್ಯ ಮಾಡಿದ್ರು ನೀವು ಹೊರಗಡೆ ಬೇಲ್ ಅರ್ಜಿ ಹಾಕ್ಕೊಂಡು ಹೊರದೇಶಕ್ಕೆ ಹೋಗಿ ನೀವು ನಾಟಕ ಮಾಡ್ತಾ ಇದ್ದೀರಲ್ಲ, ನೀವು ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇದ್ದೀರಿ. ನಿಮ್ಮನ್ನು ಕೂಡಲೇ ಸರ್ಕಾರ ಕೂಡಲೇ ಬಂಧಿಸಿ ಇದಕ್ಕೆ ಕಡಿವಾಣ ಹಾಕಬೇಕು. ಅವರಿಗೆ ಕೂಡಲೇ ಬಂಧಿಸಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. SIT ಅವರು ಸಂತ್ರಸ್ತ ಮಹಿಳೆಯರನ್ನೆಲ್ಲರೂ ಕುಲಂಕುಷವಾಗಿ ವಿಚಾರಣೆ ಮಾಡಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಸನ ಜಿಲ್ಲೆಯ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ DK ಶಿವಕುಮಾರ್ ಮೇಲೆ ಇಲ್ಲದ ಸಲ್ಲದ ಅಪವಾದವನ್ನು ಹೊರಿಸಬೇಡಿ. ನೀವು ಮಾಡಿದಂಥ ಕೃತ್ಯವನ್ನು ಮುಚ್ಚಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವೇನೇ ಮುಚ್ಚಾಕೋದು ಜನ ನಂಬುವಂಥ ಸ್ಥಿತಿಯಲ್ಲಿಲ್ಲ. ನೀವು ಇರೋ ಮರ್ಯಾದನ್ನು ಕಳ್ಕೊಬೇಡಿ. ನೀವು ಗೌರವಯುತವಾಗಿ ನಡ್ಕೋಬೇಕು. ಈ ಕೃತ್ಯ ಯಾರೇ ಎಸಗಿರಲಿ, ನಿಮ್ಮ ಮಗ ಸಂಸದನೇ ಎಸಗಿರಲಿ, ನಿಮ್ಮ ಅಣ್ಣ ಶಾಸಕರೇ ಎಸಗಿರಲಿ, ಇವ್ರನ್ನ ಕೂಡಲೇ ಬಂಧಿಸಬೇಕು. ಕೂಡಲೇ ಇವ್ರನ್ನ ಅನರ್ಹಗೊಳಿಸಬೇಕು. ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.